ಸಭೆಗೆ ಎಲ್ಲೂ ಕೂಡ ಬಂದಿಲ್ಲ. ಆದರೆ ವಿಶೇಷವಾಗಿ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಅವರು ವಿಧಾನಸೌಧದಲ್ಲಿ ನಮ್ಮ ಮುಳಬಾಗಿಲು ತಾಲೂಕು ಇಂಥ ಸಮಸ್ಯೆಗಳಿದೆ ಅಂದ್ಬಿಟ್ಟು ಘಂಟಾಘೋಷವಾಗಿ ಟೇಬಲನ್ನು ತಟ್ಟೋದ್ರ ಮುಖಾಂತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅದು ನಿಜವಾಗ್ಲೂ ಅದು ಮುಳಬಾಗಿಲು ತಾಲೂಕೆ ಹೆಮ್ಮೆ ಅಂತ ಹೇಳ್ತೀನಿ. ಇದೇ ಈ ಬಾರಿ ಕನ್ನಡ ರಾಜ್ಯೋತ್ಸವ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ತುಂಬ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ತಮ್ಮ ಜೊತೆ ನಾವೆಲ್ಲರೂ ಕೂಡ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸಿ ಮುಂದಕ್ಕೂ ಇರ್ತೀವಿ. ಯಾವತ್ತೂ ಕೂಡ ಸದಾ ನಿಮ್ಮ ಜೊತೆಗೆ ಇರ್ತೀವಿ. ಈ ಸಂದರ್ಭ ಹೇಳ್ತಾ ಏನು ಸಂಘಟನೆ ಪರ ಒಕ್ಕೂಟದ ಅಧ್ಯಕ್ಷರು ಕೆ ಸಿ ಶಂಕರಣ್ಣ ಏನು ನಿರ್ಧಾರವನ್ನು ತಗೊಂಡು ಏನು ಮಾತನ್ನು ಹೇಳ್ತಾರೆ ಆ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಮಾಡೋಕ್ಕೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸೇರಿರ್ತಕ್ಕಂಥ ಕನ್ನಡ ಮನಸ್ಸುಗಳಿಗೆ ವಂದಿಸ್ತಾ ಏನು ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಮುಳಬಾಗಿಲಿನಲ್ಲಿ ನವೆಂಬರ್ 1ಕ್ಕೆ ಬಿಟ್ಟು ಬೇರೆ ಒಂದು ದಿನಾಂಕವನ್ನು ನಿಗದಿ ಮಾಡ್ಕೊತ ಬಂದಿದ್ದೀವಿ. ಲಾಸ್ಟ್ ಟೈಮು ಸ್ವಲ್ಪ ಮಳೆ ಕಾರಣ ವಿಳಂಬ ಆಯಿತು, ನಮಗೆ ತೊಂದರೆ ಆಯಿತು. ಅದಕ್ಕೆ ಈಗ ಲಾಸ್ಟ್ ಟೈಮ್ ಏನು ನಮಗೆ ತೊಂದರೆ ಆಗಿದೆ ಅದಕ್ಕಿಂತ ಹೆಚ್ಚಾಗಿ 2 ಪಟ್ಟು ಹೆಚ್ಚಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ. ನಮ್ಮ ಶಾಸಕರ ನೇತೃತ್ವದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆ ಆಚರಣೆ ಮಾಡೋಣ. ಎಲ್ಲ ಕನ್ನಡ ಮನಸ್ಸುಗಳು ಇದಕ್ಕೆ ಸಹಕಾರ ಕೊಡಬೇಕು. ಒಂದೊಂದು ಈಗ ನಮ್ಮ ಶಾಸಕರು ಹೇಳ್ದಂಗೆ ಎಲ್ಲ ಕಮಿಟಿ ಮಾಡಿಕೊಂಡು ಒಂದೊಂದು ಕೆಲಸವನ್ನು ಜವಾಬ್ದಾರಿ ತಗೊಂಡು ಮಾಡೋಣ ಅಂತೇಳಿದ್ದಾರೆ. ಇದಕ್ಕೆ ಎಲ್ಲರೂ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಎಲ್ಲ ಕನ್ನಡ ನಮ್ಮ ತಾಲೂಕಿನಾದ್ಯಂತ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ, ನೀವೇನೇ ಕೆಲಸ ಮಾಡಿ ಕನ್ನಡದ ಕೆಲಸ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೇಳೋದಂತ ಸಂಡೇ ಅಲ್ವಾ, ಅದಕ್ಕೋಸ್ಕರ ಭಾನುವಾರ ಬೇರೆ ಅಲ್ವಾ. ಸೊ ಅದರಿಂದ ನಾನು ಹೇಳ್ತೀನಿ, ಡಿಗ್ರಿ ಕಾಲೇಜೆಲ್ಲ ಹೇಳ್ತೀನಿ, ನಾನು ಫೋನ್ ಮಾಡಿ ಹೇಳ್ತೀನಿ, ಬರೋ ಕೆಳಗೆ ಹೇಳ್ತೀನಿ. ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಎಲ್ಲರೂ ಅದನ್ನು ಉಸ್ತುವಾರಿ ಎಲ್ಲರೂ ತೊಗೊಳ್ಳೋಣ. ಎಲ್ಲ ಒಂದೊಂದು ಸಂಘ ಬಿಟ್ಟು ಒಂದು ಸ್ಟಾರ್ಟ್ ಅಲ್ಲಿ ಮಾಡ್ಕೊಂಬಿಟ್ರೆ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಇಂದ ಮೂವ್ ಮಾಡ್ಬೋದು. ಇಲ್ಲಿಂದ ಆಟೋ ಹೋಗೋದು, ಅಲ್ಲಿಂದ ಮೂವ್ ಮಾಡ್ಕೊಂಡು ಹೋಗೋದು. ಅವ್ರನ್ನ ಅದನ್ನ ಮಾಡ್ಕೋಣ ಇನ್ನೊಂದ್ಸರಿ. ಓಕೆ, ಅಲ್ಲ ಒಂದು ಸ್ಕೆಚ್ ಹಾಕೋಣ. ಕಿಶೋರ್ ಹೇಳ್ತಾರೆ ರಾಜ್ ಬೀದಿಗಳು ಅಂದ್ರೆ ಬಜಾರ್ ಸ್ಟ್ರೀಟ್ ಇದೆ, ಎಲ್ರಿಗೂ ಗೊತ್ತಾಗುತ್ತೆ. ಆಯ್ತು, ಹಂಗೆ ಮಾಡೋಣ ಅಂತ. ಅದನ್ನ ರೋಡ್ ಹಾಕೋಣ. ಅದು ಹೆಂಗ್ ಬೇಕು ಹಂಗೆ ಹೋಗೋಣ. ನಾವು ಇದಕ್ಕೆ ಸ್ಟೇಜ್ಗೆ ಹೋಗೋಣ. ಜನರ ಬಂದ್ರೆ ಅಂಬೇಡ್ಕರ್ ಸರ್ಕಲ್ ಇಂದ ಕಲಕ್ ತಂಡಗಳಿಂದ ಬಂದ್ರೆ ಅಂಬೇಡ್ಕರ್ ಸರ್ಕಲ್ ಇಂದ ಮತ್ತೆ ಓಕೆ, ಆಯ್ತು, ಹಂಗೆ ಮಾಡೋಣ. ನೀವು ಹೆಂಗೆ ಅನ್ಸುತ್ತೆ ಹಂಗೆ ಮಾಡೋಣ. ಬಟ್ ಅದನ್ನ ಒಂದು ಬೇಗ ಕಮಿಟಿಗಳು ಎಷ್ಟು ಕಂಪ್ಲೀಟ್ ಆಗುತ್ತೆ? ಕಮಿಟಿಗಳು ಯಾವಾಗ ಕಂಪ್ಲೀಟ್ ಆಗುತ್ತೆ? ಕಂಪ್ಲೀಟ್. ಅದನ್ನ ಜವಾಬ್ದಾರಿ ತಾವಿಸ್ಕೋಬೇಕು. ಅದನ್ನು ಇದು ಮಾಡೋಂಗಿಲ್ಲ. ಓಕೆ, ಸೊ ಈ ಸರಿ ಕೂಡ ಎಲ್ಲ ಕಂಬಕ್ಕೂ ಇದಾಕು, ಏನು ಬಟ್ಟೆ ಹಾಕೋಣ. ಮತ್ತು ಬಿಚ್ಚೋ ಜವಾಬ್ದಾರಿ ಅವರೇ ಇರಲಿ. ಮುನ್ಸಿಪಾಲಿಟಿಗೆ ಹೇಳ್ತೀನಿ, ಲಾಸ್ಟ್ ಟೈಮ್ ಆಗಿದ್ದನ್ನು ಮಾಡೋದು ಬೇಡ. ಮನೆ ಕೋಲಾರಲ್ಲಿ ಮಾಡಿದ್ರಲ್ಲ ಸರ್, ಚೆನ್ನಾಗಿತ್ತು. ಹಂಗೆ ಮಾಡಿ ಅದು ತೆಗ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದೇ ಮಾಡೋಣ. ಮುಳ್ಳಿ ಅದನ್ನೇ ಮಾಡು. ಎಲ್ಲದಕ್ಕೆ ಹಿಂಗೆ ಹಾಕ್ಬಿಟ್ಟು ಅದನ್ನೇ ಮಾಡು. ಒಂದು ಅಲಂಕಾರ, ಒಂದು ಕಟ್ಟಕ್ಕೂ ಚೆನ್ನಾಗಿರ್ತದೆ, ಅದು ಚೆನ್ನಾಗಿರ್ತದೆ. ಅದಲ್ವಾ? ಮತ್ತು ಇವತ್ತೆಲ್ಲ ಸೇರ್ಬಿಟ್ಟು ನಾಳೆ ಸೇರಿದ್ರೆ ಕಷ್ಟ ಆಗ್ತದೆ.
ಹಾಂ, ನಾನು ತುರ್ತಾಗಿ ನನಗೆ ಹೋಗ್ಬೇಕಾದ್ರಿಂದ ನಾನು ಬಿಟ್ಕೊಟ್ರೆ ಹೋಗ್ತೀನಿ. ಇಷ್ಟು ಕೆಲಸ ಮಾಡಬೇಕಾಗಿತ್ತು, ಇಷ್ಟು ಕೆಲಸ ಮಾಡಿದ್ದೀನಿ. 23ನೇ ತಾರೀಕು ವಿಜೃಂಭಣೆಯಿಂದ ದೊಡ್ಡ ಮಟ್ಟದಲ್ಲಿ ಕಾರಣ, ಓಕೆನಾ? ದೊಡ್ಡ ಮಟ್ಟದಲ್ಲಿ ಇದು ಮಾಡೋಣ. ಒಂದು ನಾವೆಲ್ಲ ಸೇರಿ ಒಂದ್ಸಲ ಆ ಕಮಿಟಿ ಬಗ್ಗೆ ನಾವು ಮಾತಾಡ್ತೀವಿ. ಎಲ್ಲ ಸಂಘಟನೆಯವ್ರಿಗೂ ಒತ್ತು ಕೊಡಬೇಕಪ್ಪ, ಎಲ್ಲ ಸಂಘಟನೆಯವ್ರಿಗೂ ಪ್ರಾಮುಖ್ಯತೆ ಕೊಡಬೇಕು. ಇಸ್ ಮೈ ಅಂಬರ್ ರಿಕ್ವೆಸ್ಟ್. ಆಗ್ಬೋದಲ್ಲ? ಆಗ್ಬೋದಲ್ಲ? ಇನ್ನು ಸಾಯಂಕಾಲ ಗೆಸ್ಟ್ ಅಂತ ಹೇಳ್ತೀನಿ, ಇನ್ವಿಟೇಷನ್ ಬೇಗ ರೆಡಿ ಮಾಡಿಬಿಡ್ರಿ. ಹಾಂ, ನಾನು ಅರ್ಜೆಂಟ್ ಹೊಡೆದಿಂದ 23ಕ್ಕೆ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ. ಏನು ಅನಾರೋಗ್ಯ ಏನಿಲ್ಲ, ಹುಸೇನ್ ಹೇಳ್ದಂಗೆ. ತುರ್ತಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕಾಗಿದ್ದರಿಂದ, ಒಂದು ಡಾಕ್ಟ್ರ್ ಒಂದು ಕನ್ಸಲ್ಟಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿದ್ದರಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಒಂದು ಮೈನಸ್ ಸರ್ಜರಿ ಇತ್ತು ಮಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಅದರಿಂದ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಾನು ನಿಮಗೋಸ್ಕರ ಆ್ಯಕ್ಚುಲಿ ಡಾಕ್ಟ್ರು ನಮ್ಮ ಮನೆಯವರೆಲ್ಲ ಬೈದರು, ಇವತ್ತು ಹೋಗಬೇಡಿ ಅಂತ. ಇಲ್ಲ ನಮ್ಮ ಯಾಕೆ ಇಷ್ಟೆಲ್ಲ ಜನ ಬರೋದು ಬೇಡ, ಮತ್ತು ನಮ್ಮ ಹುಸೇನ್ ಬೇಕಂತ ಅಂದ್ಬಿಟ್ಟು ಅದಕ್ಕೆ ನಾನೇ ಬಂದೆ. ಸೊ ಅದರಿಂದ ದಯವಿಟ್ಟು ನಾನು ಮತ್ತೆ ಹೇಳ್ತೀನಿ, ಕನ್ನಡ ಅಂತ ಬಂದಾಗ, ಕನ್ನಡಿಗರು ಅಂತ ಬಂದಾಗ, ನಾವು ಮುಳುಬಾಗಿಲು ಗಂಗರು, ಚಾಲುಕ್ಯರು ಅಂತ, ಕದಂಬರು ಅಂತ ಬಂದಾಗ ನಾವೆಲ್ಲ ಒಂದಾಗೋಣ. ದಯವಿಟ್ಟು ಇನ್ನೊಂದು ಮನಸ್ಸು ಬಿಟ್ಟು ಹೇಳ್ತೀನಿ, ಓಟು ನಮ್ಮಲ್ಲಿ ಎಲ್ಲೂ ಬೇಡ. ಯಾರು ವಿಧಿನ ಯಾರ ಹಣೆ ಬರ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಅವ್ರವ್ರ ಹಣೆ ಬರೋಣ ಇರ್ತದೆ. ಓಟ್ ವಿಚಾರದಲ್ಲಿ ಬಂದಾಗ ಓಟ್ ಆದ್ಮೇಲೆ ಕಾರಣ. ಕನ್ನಡ ಅಂತ ಬಂದಾಗ, ಭುವನೇಶ್ವರ್ ಅಂತ ಬಂದಾಗ ನಾವೆಲ್ಲ ಒಂದೇ ವೇದಿಕೆ. ನನ್ನ ಒಂದು ಸ್ಮಾಲ್ ಅನಿಸಿಕೆ, ಅದನ್ನು ಬೇರೆ ಯಾರೋ ತಪ್ಪರು ತಿಳ್ಕೋಗ್ಬೇಡಿ. ಸೊ ಅದರಿಂದ ಇದನ್ನು ಅಲಂಕಾರ ಸಮಿತಿ ಇದನ್ನು ನಮ್ಮ ಮುರಳಿ ಅಂತ ತಂಡಕ್ಕೆ ಕೊಟ್ಬಿಡ್ರಿ. ಹಾಂ, ಅದೇ ನಮ್ಮ ರಾಜಣ್ಣ. ಇದು ತಗೋ, ಹೇಳು. ನಿಮ್ಮ ಅಧ್ಯಕ್ಷತೆಯಲ್ಲಿ ಎಲ್ಲ ಸೇರಿದ್ದಾರೆ. ಬಟ್ ಶಂಕರಣ್ಣ ಅಲ್ಲಲ್ಲಿ ಒಂದು ಮನವಿ, ನಾವೆಲ್ಲರೂ ಕೂಡ ಕನ್ನಡದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಹೊಸದಾಗಿ ಒಂದು 7 ವರ್ಷಗಳಿಂದ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಘಟನಾ ಒಕ್ಕೂಟದ ಅಧ್ಯಕ್ಷರು ಶಂಕರಣ್ಣಲ್ಲೂ ಒಂದು ಮನವಿ, ನವೆಂಬರಲ್ಲೇ ಅಂತ ಕಾರ್ಯಕ್ರಮಗಳು ಅಂತಲ್ಲ, ಅವ್ರ ಅಧ್ಯಕ್ಷತೆಯಲ್ಲಿ ಅವರು ಕೂಡ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕನ್ನಡ ಇನ್ನೂ ಉಳಿಸೋಕ್ಕೆ ಚೆನ್ನಾಗಿರ್ತದೆ ಅಂತ ನನ್ನ ಮನವಿ. ಅವ್ರು ನಮ್ಮನ್ನೆಲ್ಲ ಜೋಡಿಸ್ ನನ್ನ ನಿನ್ನೊಂದು ಮನವಿ, ಎಲ್ಲರನ್ನೂ ಒಕ್ಕೂಟ ಕರ್ಕೊಂಡು ಹೋಗ್ಬೇಕಂತ ನನ್ನ ಮನವಿ. ಒಳ್ಳೆ ಸಬಳೆ ಅಷ್ಟೇ ತಾನೆ? ಅವ್ರ ಮಾತಿಗೆ